ಹಾಯ್ ಫ್ರೆಂಡ್, ಮಿನಿ ಬಂಗಾರ ಚಾನಲ್ಗೆ ಸ್ವಾಗತ. ಇವತ್ತು ಟೀ ಮಾಡೋಣ ಅಂದ್ಕೊಂಡಿದ್ದೀನಿ. ಟೀ ಮಾಡ್ತಾಯಿದ್ದೀನಿ. ಶುಂಠಿ ಟೀ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್. ಶುಂಠಿ ಟೀ ಮಾಡೋಣ. ಮಳೆ ಬರ್ತಾಯಿದೆ, ಇಲ್ಲಿ ಶುಂಠಿ ಟೀ ಕುಡಿಬೇಕು ಅನ್ನಿಸ್ತು. ನಾನು ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕ್ತೀನಿ, ನಂಗೆ ಸ್ವಲ್ಪ ಸಿಹಿ ಜಾಸ್ತಿ ಬೇಕು. ಅದಕ್ಕೆ ನೀವು ಇಷ್ಟು ಬೇಡ ಅಂದರೆ ಹಾಕ್ಕೊಂಬೇಡಿ, ಸ್ವಲ್ಪ ಹಾಕಿ ಸಕ್ಕರೆ. 1 ಇಂಚಷ್ಟು ಶುಂಠಿ ಹೆಚ್ಚಿಟ್ಕೊಂಡಿದ್ದೀನಿ. ಶುಂಠಿ ಹಾಕ್ತಾಯಿದ್ದೀನಿ ಫ್ರೆಂಡ್. ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. 1 ಇಂಚ್ ಶುಂಠಿ ಹಾಕಿದ್ದೀನಿ. 2 ಚಮಚ ಸಕ್ಕರೆ. ಅದು ನೋಡಿ ಫ್ರೆಂಡ್, ಚೆನ್ನಾಗಿ ಕುದಿತಾ ಇದೆ. ಕುದಿದ್ದೀನಿ. ಹೀಗೆ ಇವಾಗ ನಾನು ಇದರಲ್ಲಿ ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಹಾಲು ಹಾಕ್ಕೊತಾ ಇದ್ದೀನಿ. ನೀರಿಗೆ ಹಾಲು ಹಾಕ್ಕೊಂಡೆ ಆಮೇಲೆ ಟೀ ಪುಡಿ ಹಾಕಬೇಕು. ಫಸ್ಟೇ ಟೀ ಪುಡಿ ಹಾಕಿ ನೀರು ಹಾಕಿದ್ರೆ ಹಾಲು ಟೀ ಅಷ್ಟು ನೀರಾಗಿರುತ್ತೆ ಫ್ರೆಂಡ್. ಅದಕ್ಕೆ ನಾನು ಹಿಂಗೆ ಮಾಡೋದು. ಯಾವಾಗಲೂ ಶುಂಠಿ ಹಾಕಿಲ್ಲ ಅಂದರೂ ನಾನು ಇದೇ ಥರ ಮಾಡೋದು. ನೀರಿಗೆ ಹಾಲು ಹಾಕ್ಬಿಟ್ಟೆ ಆಮೇಲೆ ಟೀ ಪುಡಿ ಹಾಕೋದು. ಟೀ ಪುಡಿ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಅದನ್ನೇ ಹಾಕಿ. ಸ್ವಲ್ಪ ಚೆನ್ನಾಗಿ ಕುದಿಲಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹೋಟೆಲ್ಗಳೆಲ್ಲ ಶುಂಠಿ ಟೀ ಇದೇ ಥರ ಮಾಡೋದು. ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ. ಇನ್ನೂ ಒಂದು ರೆಸಿಪಿ ಹಾಕೋದಿದೆ. ಅದಕ್ಕೆ ಸ್ವಲ್ಪ ಕುದಿಲಿ ಇದು ಅಂತ ಸುಮ್ಮನೆ ಇದ್ದೀನಿ. ನೋಡಿ ಎಷ್ಟು ಘಮ ಘಮ ಅಂತ ಇದೆ ಶುಂಠಿ ಸ್ಮೆಲ್ಲು. ಫ್ರೆಂಡ್, ನಿಮಗೂ ಬಂತಾ? ಚೆನ್ನಾಗಿ ಕುದೀತಿದೆ ನೋಡಿ ಫ್ರೆಂಡ್. 4-5 ದಿನ ಅಮ್ಮ ಊರಿಗೆ ಹೋಗಿದೆ, ಏನೂ ಅಡುಗೆ ಮಾಡಿಲ್ಲ ಫ್ರೆಂಡ್. ಊರಿಗೆ ಹೋಗಿದ್ದೆಲ್ಲ ವಿಡಿಯೋ ಹಾಕಿದೆ, ನೀವೆಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಟೀ ಮಾಡಿ ಕೊಟ್ಬಿಡೋಣ ಅಂತ ಬಂದಿದ್ದೀನಿ. ನೋಡಿ ಫ್ರೆಂಡ್, ಇವಾಗ ಕುದೀತಾ ಇದೆಯಲ್ಲ, ಇದಕ್ಕೆ ನಾವು ಒಂದು ಏನು ಹಾಕೋದು ಹೇಳಿ ತೋರಿಸ್ತೀನಿ. ಇದು ಚೆನ್ನಾಗಿ ಬಂತಲ್ಲ ಟೀ. ಇವಾಗ ಇದಕ್ಕೆ ಮುಖ್ಯವಾದ ಒಂದು ಹಾಕಬೇಕು. ನೋಡಿ, ಇದರಲ್ಲಿ 1 ಚಮಚದಷ್ಟು ಮಿಲ್ಕ್ ಪೌಡರ್ ಅಂದರೆ ಹಾಲು ಪೌಡರ್, ಇದನ್ನು ಹಾಕೋಣ. ಹೋಟೆಲ್ಗಳಲ್ಲೆಲ್ಲ ಈ ಥರ ಮಾಡಿ ಟೀ ಗಟ್ಟಿ ಆಗೋಂಗೆ ಮಾಡ್ತಾರೆ. ತಣ್ಣೀರೇ ಹಾಕ್ತಾಯಿದ್ದೀನಿ. ಹಾಗೇ ಹಾಕ್ಬೋದು ಇದು, ಆದರೆ ಒಂಥರ ಕರಡೋದಿಲ್ಲ, ಉಂಡೆ ಉಂಡೆ ಆಗಿಬಿಡುತ್ತಲ್ಲ. ಅದಕ್ಕೆ ಈ ಥರ ಕಲಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಹಾಕಿ ಸ್ವಲ್ಪ ಕುದಿಸ್ಬಿಡೋಣ. ಶುಂಠಿ ಹಾಕಿದ್ದೀನಲ್ಲ, ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಲು ಹಾಕಿದ್ಮೇಲೂ ಮತ್ತೆ ಮಿಲ್ಕ್ ಪೌಡ್ರ್ ಹಾಕಪ್ಪ ಅಂದ್ಕೊಂಬಿಡ್ರಿ. ಇದು ಹಾಕಿದ್ರೇ ಟೇಸ್ಟ್ ಬರುತ್ತೆ. ನೋಡ್ತಾಯಿರಿ, ಹಿಂಗೆ ಹಾಕ್ಬಿಡೋಣ. ನೋಡಿ ಕಲರ್ ಹೇಗೆ ಬಂತು ಅಂತ. ತುಂಬ ಚೆನ್ನಾಗಿ ಬಂತು ನೋಡಿ ಫ್ರೆಂಡ್. ಇನ್ನೂ ಕಲರ್ ಬಂತು, ಇನ್ನೂ ಗಟ್ಟಿ ಬಂತು. ಆ ಟೀ ನೋಡ್ತಾಯಿದ್ರೆ ಕುಡಿಬೇಕು ಅನಿಸ್ತಾಯಿದೆ ನೋಡಿ. ಅಷ್ಟು ಚೆನ್ನಾಗಿ ಬರ್ತಾಯಿದೆ. ಸೂಪರಾಗಿ ಬರ್ತಾಯಿದೆಯಲ್ಲ ಫ್ರೆಂಡ್. ನೋಡಿ, ಇವಾಗ ನಾನಂತೂ ಯಾವಾಗಲೂ ಟೀ ಇಷ್ಟಪಡ್ತೀನಿ. ಮಲಗಿದಾಗ ಎಬ್ಸಿ ಟೀ ಕುಡಿ ಬಾಮ್ಮ ಅಂತ ಕರೆದ್ರೂ ಎದ್ದು ಟೀ ಕುಡಿದು ಮತ್ತೆ ಮಲ್ಕೊತೀನಿ. ಒಬ್ಬೊಬ್ಬರಿಗೆ ಟೀ ಕುಡಿದ್ರೆ ನಿದ್ರೆ ಬರೋಲ್ಲ ಅಂದರೆ, ನಂಗೆ ಟೀನು ಕುಡಿದ್ರೂ ನಿದ್ರೆ ಬರುತ್ತೆ. ಎಷ್ಟಾದರೂ ಟೀ ಬೇಕು ಅಂದರೆ ಸಾಕು, ಕೊಟ್ಟರೆ ಹಾಗೆ ಕುಡ್ದು ಹಾಗೆ ಮಲ್ಕೊಂಡ್ಬಿಡ್ತೀನಿ. ಆ ಥರ ನಾನು ತುಂಬ ಇಷ್ಟ ಆಗುತ್ತೆ ನಂಗೆ ಟೀ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಟೀ ಮಾಡಿ ಕುಡಿದ್ಬಿಟ್ಟೆ ನಾನು ಆಮೇಲೆ ಕೆಲಸ ಮಾಡ್ತೀನಿ. ಇವಾಗ ಬೆಳಗ್ಗೆಲ್ಲ ಸಂಜೆ ಟೈಮ್ ಮಾಡ್ಕೊತಾ ಇದ್ದೀನಿ. ಮಳೆ ಬೇರೆ ಬರ್ತಾಯಿತ್ತು, ಶುಂಠಿ ಟೀ ಮಾಡೋಣ ಅಂತ ನೆನಪಾಯಿತು, ಮಾಡ್ತಿದ್ದೀನಿ. ಆಯಿತು ನೋಡಿ ಫ್ರೆಂಡ್ಸ್, ಸಾಕು ಇದು ಕುದ್ದಿದ್ದು. ತುಂಬ ಚೆನ್ನಾಗಿ ಬಂತು, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ನೀವೆಲ್ಲ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ಹೋಟೆಲಲ್ಲೂ ಇದೇ ಥರ ಮಾಡ್ತಾರೆ. ಟ್ರೈ ಮಾಡಿ ನೋಡಿಬಿಟ್ಟು ಕುಡಿದು ನೋಡಿ, ಟ್ರೈ ಮಾಡಿ. ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ. ಸಕ್ಕರೆ ನೀವು ನೋಡಿ ಹಾಕಿದ್ರಿ, ನಾನು ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಸಿಹಿ ಜಾಸ್ತಿ ಬೇಕು. ತುಂಬಾ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ ಈ ಥರ ಟೀ. ಆಯಿತು, ಇವಾಗ ಆಫ್ ಮಾಡ್ತೀನಿ. ವಾವ್, ಅಂತ ಸೂಪರಾಗಿ ಬಂತು ಫ್ರೆಂಡ್. ಸ್ವಲ್ಪ ಹಿಂಗೆ ಮಾಡೋಣ. ಟೀ ಯಾವಾಗಲೂ ಈ ಥರ ಬೆರೆಸ್ಬೇಕು ಫ್ರೆಂಡ್. ಹಿಂಗೆ ಬೆರೆಸಿದ್ರೇ ಅದೊಂಥರ
ಮಜಾ ಆಗಿರುತ್ತೆ, ಸ್ಮೆಲ್ಲು ಹಂಗೆ ಚೆನ್ನಾಗಿರುತ್ತೆ. ಹೋಟೆಲ್ಗಳಲ್ಲೆಲ್ಲ ಈ ಥರ ಮಾಡುವಾಗ ಅಯ್ಯೋ ಯಾವಾಗ ಕೊಡ್ತಾರಪ್ಪ ಕುಡಿಬೇಕು ಅನಿಸುತ್ತೆ ನೋಡಿ, ಅದೇ ಥರ ಹಿಂಗೆ ನಾವು ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್, ತುಂಬ ಸೂಪರಾಗಿರುತ್ತೆ ಈ ಥರ. ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿ ಬಂತು ಟೀ, ತುಂಬಾ ಚೆನ್ನಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ನಮಸ್ತೆ ಫ್ರೆಂಡ್.